ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನಾ ಕಿಚ್ಚು ಜೋರಾಗಿದೆ. ಈಗ ಆ ಪ್ರತಿಭಟನೆಗೆ ವಿಪಕ್ಷಗಳ ಬಲ ಕೂಡ ಸಿಕ್ಕಿದೆ. ಇದರ ನಡುವೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ರಾಹುಲ್ ಗಾಂಧಿ ಕೆಂಡ ಕಾರಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೆಲೆಟ್ ಗನ್ ಪ್ರಯೋಗ ಮಾಡಿದೆ ಕೇಂದ್ರ ಸರ್ಕಾರ. ಆದರೆ ಇದನ್ನ ಒಪ್ಕೊಳ್ಳೋಕೆ ಮಾತ್ರ ಸಿದ್ಧ ಇಲ್ಲ. ಪೆಲೆಟ್ ಗನ್ನ ಬಳಕೆಯಿಂದಾಗಿ ವಿದ್ಯಾರ್ಥಿಯ ಕಣ್ಣಿಗೆ ಗಾಯವಾಗಿದೆ. ಆತ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಿದ್ದಾನೆ. ಇದಕ್ಕೆ ಯಾರು ಹೊಣೆ? ಖುದ್ದು ವಿದ್ಯಾರ್ಥಿಯನ್ನ ತೋರಿಸಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಇದರ ಕುರಿತಾಗಿ ಪ್ರಶ್ನೆ ಎತ್ತಿ ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ. ಕುರಿತಾಗಿ ಮಾತನಾಡ್ತಾರೆ. ಪೆಲೆಟ್ ಗನ್ ನಲ್ಲಿ ಸಿಡುವಂತಹ ಬುಲೆಟ್ ಇದೆಯಲ್ಲ, ಅದು ಓಪನ್ ಅಪ್ ಆಗಿ ಚಿಕ್ಕ ಚಿಕ್ಕ ಗುಂಡುಗಳು ತೂರಿ ಬರ್ತಾವೆ. ಸೊ ಅದರಿಂದ ಓರ್ವ ವಿದ್ಯಾರ್ಥಿಯ ಕಣ್ಣಿಗೆ ಗಾಯವಾಗಿದೆ. ಕಂಪ್ಲೀಟ್ ಆಗಿ ತನ್ನ ದೃಷ್ಟಿಯನ್ನ ಕಳೆದುಕೊಂಡಿದ್ದಾನೆ. ಇದನ್ನು ಖುದ್ದಾಗಿ ಯಾವ ವಿದ್ಯಾರ್ಥಿ ಈ ಪೆಲೆಟ್ ಗನ್ನ ಗುಂಡೇಟು ತಗಲಿದ್ಯೋ ಆತನನ್ನ ಪಕ್ಕಕ್ಕೆ ನಿಲ್ಲಿಸಿಕೊಂಡು ಮಾತನಾಡ್ತಿರುವಂಥದ್ದು. ಆ್ಯಂಡ್ ಈ ಸಂದರ್ಭದಲ್ಲಿ ಯಾವಾಗ ಪೆಲೆಟ್ ಗನ್ನ ಪ್ರಯೋಗವನ್ನು ಭದ್ರತಾ ಪಡೆಗಳು ಮಾಡಿದ್ದಾರೆ ಆ ಸಂದರ್ಭವನ್ನು ಗಮನಿಸಬೇಕು. ತನ್ನ ಕೈಯಲ್ಲಿ ನಮ್ಮ ದೇಶದ ತಿರಂಗವನ್ನು ಹಿಡಿದಂತಹ ಸಂದರ್ಭದಲ್ಲಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈತನ ಮೇಲೆ ಪೆಲೆಟ್ ಗನ್ ಬಳಕೆಯಾಗಿದೆ. ಅದರಿಂದಾಗಿ ಈತನ ಕೈ ಭಾಗಕ್ಕೆ ಹಾಗೂ ಬೆನ್ನಿನ ಭಾಗಕ್ಕೆ, ಜೊತೆಗೆ ಮುಖ್ಯವಾಗಿ ಕಣ್ಣಿನ ಭಾಗಕ್ಕೆ ಗಾಯವಾಗಿದೆ. ಹಾಗೂ ಈತ ಸಂಪೂರ್ಣವಾಗಿ ದೃಷ್ಟಿಹೀನನಾಗಿದ್ದಾನೆ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡಿತ್ತು. ಈಗಲೂ ಕೂಡ ಆ ಒಂದು ಪರಿಸ್ಥಿತಿ ಶಾಂತವಾಗಿದ್ಯಾ ಅಂತಂದ್ರೆ ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿದೆ ಆ ಒಂದು ಪರಿಸ್ಥಿತಿ. ಇದರ ಮಧ್ಯೆ ವಿಪಕ್ಷಗಳು ಕೂಡ ವಿದ್ಯಾರ್ಥಿಗಳ ಮೇಲೆ ಆದಂಥ ಹಲ್ಲೆಯನ್ನ ಖಂಡಿಸಿವೆ. ಅದರಲ್ಲೂ ಕೂಡ ಮುಂಚೂಣಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.